ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೋವಿಡ್ ನಿಂದ ರಿಕವರಿ ಆದವರಿಗೆ ಪರ್ಸೆಂಟೇಜ್ ಆಫ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಯಿತು. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಯಾಕಂದರೆ ಅದು ಅಲ್ಟಿಮೇಟ್ಲಿ ಬ್ಲಡ್ ಕ್ಲಾಟ್ ಮೆಕ್ಯಾನಿಸಮ್. ನೋಡಿ, ಹಾರ್ಟ್ ಅಟ್ಯಾಕ್ ಆಗೋದೆಲ್ಲ ಬಿಕಾಸ್ ಆಫ್ ಕ್ಲಾಟ್ ಅಥವಾ ಥ್ರಾಂಬೋಸಿಸ್. ನ್ಯಾರೋ ಆಗಿಬಿಡುತ್ತೆ ಲೂಮೆನ್, ಅದರೊಳಗೆ ಕೊಲೆಸ್ಟ್ರಾಲ್ ಕೂತ್ಕೋತದೆ. ಬೇರೆ ಎಲ್ಲಿಂದ ಒಂದು ಕ್ಲಾಟ್ ಬಂದ್ಬಿಟ್ಟು ಅಲ್ಲಿ ಕೂತ್ಕೊಬಿಡ್ತು ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಡಾಕ್ಟರ್, ಈ ವಂಶ ಪಾರಂಪರ್ಯವಾಗಿ ಹೃದಯಾಘಾತ ಬರುತ್ತೆ ಅಂತ ಹೇಳ್ತಾರೆ, ಅದೇನು ನಿಜ? ಅದು ನಿಜ, ಜೀನ್ಸ್ ಜೆನೆಟಿಕಲಿ ಅಂತೀವಿ ನಾವು. ಡೆಫಿನೆಟ್ಲಿ ಕೆಲವು ಫ್ಯಾಮಿಲಿಗಳಲ್ಲಿ ತಾತ ಸತ್ತಿರ್ತಾನೆ, ಮಗ, ಅದು ಜೆನೆಟಿಕಲಿ ದೇ ಮಸ್ಟ್ ಬಿ ಕೇರ್ಫುಲ್ ಅಂತ, ಅಷ್ಟೇ, ಇನ್ನೇನು ಇಲ್ಲ. ಅಂಡ್ ಆಸ್ ಸಚ್ ಅಮೆರಿಕಾದೊಳಗೆ ಬರೆದಿದ್ದಾರೆ, ಇಂಡಿಯನ್ಸು 10 ವರ್ಷ ಅರ್ಲಿಯರ್ ದೇ ಗೆಟ್ ಹಾರ್ಟ್ ಅಟ್ಯಾಕ್. ಅದರೊಳಗಾಗಿ ಬ್ರಾಹ್ಮಿನ್ಸು ಅಂದರೆ ಏನೂ ಹ್ಯಾಬಿಟ್ ಇಲ್ದಿರ ಅಂತ ಇಂಡಿಯನ್ಸ್ NRIಗಳು ದೇ ಡೈ ಅರ್ಲಿಯರ್ 10 years ಅರ್ಲಿಯರ್ ದ್ಯಾನ್ ಅಸ್ ಅಂತ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸೇ ಕೊಡ್ತಾರೆ. ಅದಕ್ಕೆ ಕಾರಣ ನಿಮ್ಮ ಏಷಿಯನ್ ಜೀನ್ಸ್ ಅಂತಾರೆ. ಏಷಿಯನ್ಸ್ ಅಂದರೆ ಪಾಕಿಸ್ತಾನದವರು, ಶ್ರೀಲಂಕಾದವರು, ಬಾಂಗ್ಲಾದೇಶವರು, ಇಂಡಿಯನ್ಸ್, ನಾವೆಲ್ಲ ಏಷಿಯನ್ಸು. ನಮ್ಮ ಜೀನೇ ವಿ ಆರ್ ಪ್ರೋನ್ ಫಾರ್ ಆ್ಯಪಲ್ ಬೆಲ್ಲಿ. ನೀವು ನೋಡಿ, ಯುರೋಪ್ನೊಳಗೆ ಅಮೆರಿಕ ಒಳಗೆ ಹೊಟ್ಟೆ ಹಿಂಗಿರಲ್ಲ. ನಮ್ಮ ದೇಶ ಪಾಕಿಸ್ತಾನ ಇವು ಬಿಟ್ಟರೆ ಆ್ಯಪಲ್ ಬೆಲ್ಲಿ ಅಂತೀವಿ. ಅಂಡ್ ಎಷ್ಟು ಚೆನ್ನಾಗಿ ಬರೆದವ್ರೆ ಅಂದರೆ ಅಲ್ಲಿ ಲಾಂಗರ್ ದ ಬೆಲ್ಟ್ ಶಾರ್ಟರ್ ದ ಲೈಫ್ ಅಂತಾರೆ. ಯಾರು ಹೊಟ್ಟೆ ದೊಡ್ಡದಿರ್ತದಲ್ಲ ಅವ್ರಿಗೆ ಲೈಫ್ ಶಾರ್ಟ್ ಅಂತ. ಇದು ಜೆನೆಟಿಕಲಿ ಪ್ರೂವ್ಡ್. ಸೊ ಅದು ಹಂಗಾಗಿ ನಾವು ಯೂಸ್ ಮಸ್ಟ್ ಬಿ, ಬಟ್ ಅಲ್ಟಿಮೇಟ್ಲಿ ಜೀನ್ಸ್ ಲೋಡ್ ಆದ್ರೂ ಲೈಫ್ ಸ್ಟೈಲ್ ಪುಲ್ಸ್ ದ ಟ್ರಿಗರ್ ಅಂತಾರೆ. ಸೊ ನಾವು ಸುಮ್ಮನೆ ನಮ್ಮ ಜೀನ್ಸೇ ಹಂಗೆ ಅನ್ಕೊಂಡು ಇರೋಕೆ ಹೋಗಬೇಡಿ, ಅದ್ರೂ ಚೇಂಜ್ ಮಾಡ್ಬೋದು. ಅದಕ್ಕೆ ಎಕ್ಸರ್ಸೈಸ್ ಬೇಕು ಅಂತ. ಅಂಥ ಸಮಯದಲ್ಲಿ ಇಂಥವ್ರದ್ದು ಒಂದು ಎಕ್ಸಾಂಪಲ್. ಬಟ್ ನಿಮ್ಗೆ ಆನೆಸ್ಟಾಗಿ ಹೇಳ್ತೀನಿ, ಇವರು ಸೆಲೆಬ್ರಿಟಿ ಇರೋದ್ರಿಂದ ಡಿಸ್ಕಸ್ ಮಾಡ್ತಿದ್ವಿ, ಬಂದಿದೆ. ಇವತ್ತು ಇಂಡಿಯಾದೊಳಗೆ ಸಾಕಷ್ಟು ಜನ ಈ ಏಜ್ನವ್ರು ಸಾಯ್ತಾ ಇದ್ದಾರೆ ಸರ್. 35 to 45 ತುಂಬಾ ಜನ ಆಲ್ ಓವರ್ ದ ಕಂಟ್ರಿ MI ಆಗುತ್ತೆ. ನಾವು ಹಾಸ್ಪಿಟ್ಲಾಗೆ ನೋಡ್ತೀವಿ, ಯಂಗ್ ಫೆಲೋ ಏನೂ ಹ್ಯಾಬಿಟ್ ಇಲ್ಲ, ಜೈದ ಒಳಗೆ ರೌಂಡ್ಸ್ ಮಾಡ್ತಿರ್ತಾನೆ, ಹಂಗೆ ಕೊಲಾಪ್ಸ್ ಆಗಿ ಸತ್ತು ಹೋಗ್ತಾನೆ. ಸೊ ತುಂಬಾ ಜನ ಡೆತ್ ಆಗ್ತಾ ಇದಾವೆ. ದಯವಿಟ್ಟು ಜನಗಳು ಒಂದು ಅವೇರ್ನೆಸ್, ಹಿಂಗಾಗ್ಬಿಟ್ರೆ ಹೆಂಗಪ್ಪ ಇಷ್ಟು ಬೇಗ ಇದು ಆಗ್ತಾ ಇದೆ. ಡಾಕ್ಟರ್, ನೀವು ಆರಂಭದಿಂದಲೂ ಕೂಡ ಒಂದು ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇದ್ರಿ, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳಿ. ಸೊ ಅದು ಹೆಂಗ್ ಗೊತ್ತಾಗುತ್ತೆ? ಅದು ಹೆಂಗೆ? ಅದು ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಲಿಪಿಡ್ ಪ್ರೊಫೈಲು ಬ್ಲಡ್ ಟೆಸ್ಟ್ ನಲ್ಲೇ. ಅಂಡ್ ದೇರ್ ಆರ್ ಸಮ್ ಫುಡ್ಸ್ ಅದು LDL ಜಾಸ್ತಿ ಮಾಡ್ತದೆ, ಕೆಲವು ಫುಡ್ಸು HDL ಜಾಸ್ತಿ ಮಾಡಿ. HD ಅಂದರೆ ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್. ಇವಾಗ ಒಮೆಗಾ ಫ್ಯಾಟಿ ಆಸಿಡ್ ಫಿಶ್ ತಿನ್ನೋದ್ರಿಂದ ನಿಮ್ HDL ಜಾಸ್ತಿ ಆಗುತ್ತೆ, ಅದರಿಂದ ನಿಮ್ ಜೀವ ಉಳಿಯುತ್ತೆ. LDL ರೆಡ್ ಫಿಶ್ ಇಸ್ ಗುಡ್, ಒಮೆಗಾ ಇಸ್ ಗೊತ್ತು, ಸೋಯಾಬೀನು ಇವೆಲ್ಲ ಗುಡ್, ವೆಜಿಟೇರಿಯನ್ ಫುಡ್ ಆಸ್ ಸಚ್ ಈಸ್ ಗುಡ್. ಬಟ್ ಎಲ್ಲೋ ರೆಡ್ ಮಟನ್ ಜಾಸ್ತಿ ತಿಂತೀನಿ ನೀನು. ಸೊ ಹಂಗಾಗಿ ನೆಗೆಟಿವ್ ಕ್ಯಾಲರಿ ಆಲ್ಕೋಹಾಲ್, ಇಟ್ಸ್ ಎ ನೆಗೆಟಿವ್ ಕ್ಯಾಲರಿ. ಬಟ್ ಆಲ್ಕೋಹಾಲ್ನಾಗಂತೂ ಲಾಟ್ ಆಫ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಹೌದು, ಹಂಗಾಗಿ ಬ್ರಾಂಡಿ ಒಳ್ಳೇದೋ, ಬೀರ್ ಒಳ್ಳೇದೋ, ನಿಜವಾಗ್ಲೂ ಆಲ್ಕೋಹಾಲ್ ಬಗ್ಗೆ ಮಾತ್ರ ಎಷ್ಟೋ ಜನ ಹಂಗೆ ಹೇಳ್ತಾರೆ, ಬಟ್ ಕ್ಲಾರಿಟಿ ಇಲ್ಲ. ಸೊ ಅದಕ್ಕೋಸ್ಕರ ವೈಜ್ಞಾನಿಕವಾಗಿ ಮಾತನಾಡಬೇಕು ಅಂದರೆ. ಅಂಡ್ ಇನ್ನೊಂದು, ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ HDL ಜಾಸ್ತಿ ಆಗುತ್ತೆ ಅಂತಾರೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಲಿವರ್ನಿಂದ ಸಿಂಥಸೈಸ್ ಆಗುತ್ತೆ. ಸೊ ಈ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ದೆರ್ ಆರ್ ಲಾಟ್ ಆಫ್ ಬೆನಿಫಿಟ್ಸ್ ಆಫ್ ಡೂಯಿಂಗ್ ಎಕ್ಸಸೈಸ್. ಎಕ್ಸಸೈಸ್ ಮಾಡೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತೂ ಕರಗುತ್ತೆ, ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಆರ್ಗನ್ ಮೀಟ್ಗಳನ್ನ ಹೆಚ್ಚಿಗೆ ತಿನ್ಬೇಡಿ ಅಂತಾರೆ. ಕೆಲವರು ಮಾತಿರ್ತಾರೆ ಲಿವರ್ ಮಸಾಲ ತಿಂತೀನಿ, ಬೋಟಿ ತಿಂತೀನಿ ಅಂತಾರಲ್ಲ, ಅವ್ರಿಗೆಲ್ಲ ಹೇಳ್ಬೇಕು. ಸ್ಪೇರ್ ಪಾರ್ಟ್ಸ್ ತಿಂತಾರಲ್ಲ, ಅವ್ರಿಗೆಲ್ಲ ಕಡಿಮೆ ಮಾಡಿ ಅಂತ ಹೇಳ್ಬೇಕು. ಡಾಕ್ಟರ್, ಇನ್ನೊಂದು ಈ ತರ ಆದಾಗ ಆಸ್ಪಿರಿನೋ ಎಕೋಸ್ಪಿರಿನ್ ನಾಲ್ಗೆ ಇದು ಒಳಗಡೆ ಹಾಕೊಂಡ್ರೆ ಒಳ್ಳೇದು ಅಂತಾರೆ. ಅದೊಂದು ಸ್ವಲ್ಪ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ ಸರ್. ಒಂದು ಮಾತ್ರೆ ಇದೆ ಸರ್, ಸಾರ್ಬಿಟ್ರೇಟ್ ಮೌತ್ ಡಿಸಾಲ್ವಿಂಗ್ ಮಾತ್ರೆ. ಅದು ಸಪೋಸ್ ಚೆಸ್ಟ್ ಬಂತು ಅನ್ಕೊಳ್ಳಿ, ಆ ಮಾತ್ರೆ ನಾಲಿಗೆ ಕೆಳಗಡೆ ಇಟ್ಟರೆ ಅಲ್ಲೇ ಕರ್ಗೋಗುತ್ತೆ. ಇವನ್ ಅಟ್ಲೀಸ್ಟ್ ಜಯದೇವ ಹೋಗೋವರೆಗೂ ಇವನ ರಕ್ತನಾಳಗಳು ಉಬ್ಕೋತವೆ. ಇಟ್ಸ್ ಎ ವ್ಯಾಸೋ ಡೈಲಿಟರ್ ಅಂತೀವಿ ನಾವು. ಸೊ ನೀವು ಕರ್ನರಿ ವೆಸಲ್ಲು ಚಿಕ್ಕದಾಗ್ಬಿಟ್ಟಿರ್ತದಲ್ಲ, ಅಟ್ಲೀಸ್ಟ್ ಅವ್ನು ಅಲ್ಲಿಗೆ ಹೋಗೋವರೆಗೂ ಇನ್ಕ್ರೀಸ್ ಮಾಡುತ್ತೆ ಅಂತ. ಸೊ ಇವಾಗ ನಾನು ಥ್ರೂಔಟ್ ನಾನು 30 ವರ್ಷದಿಂದ ಎಕೋಸ್ಪ್ರಿನ್ ತೊಗೊಂತೀನಿ ನಾನು. ಯಾಕಂದರೆ ನನಗೆ ಆಲ್ರೆಡಿ ಒಂದು ಆಗಿರೋದ್ರಿಂದ ಇಟ್ಸ್ ಎ ಪ್ರೊಟೆಕ್ಟಿವ್ ಎಕೋಸ್ಪ್ರಿನ್. ಸೊ ಇಟ್ಸ್ ಎ ಗುಡ್, ರಕ್ತನ ತಿನ್ನಾಗಿಡುತ್ತೆ. ಇಟ್ಸ್ ಎ ಬ್ಲಡ್ನ ಕ್ಲಾಟ್ ಆಗಕ್ಕೆ ಬಿಡಲ್ಲ. ಓಕೆ, ನಿಮ್ಗೆ ಈಗ 30 ವರ್ಷದಿಂದ ಅನುಭವ ಆಗಿತ್ತು. ನಿಮ್ಮ ಲೈಫ್ ಸ್ಟೈಲ್ ಹೆಂಗೆ ಅಂದರೆ ಲೈಕ್ ಹಿಂಗೆ ಇರಬೇಕು, ಇದೇ ಥರ ಬದುಕಬೇಕು, ಇದನ್ನೇ ತಿನ್ನಬೇಕು, ಇಷ್ಟೇ ಎಕ್ಸಸೈಸ್ ಮಾಡಬೇಕು, ಹಂಗೆಲ್ಲ ಕಾಪಾಡ್ಕೊಂಬಂದ್ರ? ಡೆಫಿನೆಟ್ಲಿ ಮಿನಿಮಮ್ ಎಕ್ಸಸೈಸ್, ಅವಾಯ್ಡ್ ಸ್ಮೋಕಿಂಗ್. ನಾನು ಸ್ಮೋಕರು ಇರಲಿಲ್ಲ. ಎಲ್ಲೋ ಒಂದು ಕಡೆ ಟೊಬ್ಯಾಕೋನ ಅವಾಯ್ಡ್ ಮಾಡಬೇಕು. ತುಂಬ ಜನ ಜರ್ದಾ ತಿಂತಾರೆ, ಪಾನ್ ಪರಾಗ್ ತಿಂತಾರೆ.
ಇವನ್ನೆಲ್ಲವನ್ನು ಬಿಡಬೇಕು, ಸ್ಮೋಕಿಂಗ್ ಬಿಡಬೇಕು, ಆಲ್ಕೋಹಾಲ್ ಇನ್ ಲಿಮಿಟ್ಸ್. ಅದನ್ನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಕನ್ಫ್ಯೂಷನ್ ಆಗುತ್ತೆ ಜನಗಳಿಗೆ. ಡಾಕ್ಟ್ರ್ ಹೇಳಿದ್ರು ಆಲ್ಕೋಹಾಲ್ ತಗೊಳ್ಳಿ ಅಂತ, ಹಂಗೇನಿಲ್ಲ. ಸೊ ಹಂಗಾಗಿ ಬಟ್ ಲೈಫ್ ಸ್ಟೈಲ್ ಚೇಂಜ್ ಆದರೆ, ನಾನು ಆಪರೇಷನ್ ಆದ 22 ವರ್ಷ ಆದಮೇಲೆ ರಷ್ಯಾಗೆ ಹೋಗೋದಕ್ಕೆ ಮೊದಲು ಜಯದೇವಿಗೆ ಹೋಗಿ ಮತ್ತೆ ಮಂಜುನಾಥ್ ಅವ್ರ ಮಗರು ಕಾರ್ಡಿಯಾಲಜಿಸ್ಟು ಆಂಜಿಯೋ ಮಾಡಿಸ್ತೆ, ಮತ್ತೆ ಪರ್ಫೆಕ್ಟ್ಲಿ ನಾರ್ಮಲ್, ನೀವು ಹೋಗ್ಬೋದು ಅಂದರು. ಸೊ ಈ ರೀತಿ ಪ್ರಿಕಾಷನ್ಸ್. ಅಂದ್ರೆ ಒಂದ್ಸಾರಿ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಉಳಿದು ಬಂದ್ರು ಅಂತ ಅನ್ಕೊಳ್ಳೋಣ, ಅವಾಗ ಅವ್ರು ಮುಂದೆ ವಾಕ್ ಮಾಡಕ್ಕೂ ಹೋಗಲ್ಲ ಡಾಕ್ಟರ್, ಭಯ ಪಡ್ತಾರೆ. ಇಲ್ಲ, ಮೊದಲು ವೇಟ್ ಎತ್ತದು, ರೈಟ್, ಮೊದಲು ಆ ಥರ ಹೇಳೋರು, ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಮೆಟ್ಲು ಎತ್ತಬೇಡ ಅದು ಅನ್ನೋರು. ಇಲ್ಲ, ಈಗ ಭಾಳ ಚೇಂಜಸ್ ಆಗೋಗಿದೆ. ಡ್ರಗ್ಸ್ ಇರೋದ್ರಿಂದ ಲಿಮಿಟೆಡ್ ಎಕ್ಸಸೈಸ್, ನೀನೆಲ್ಲೋ ಮ್ಯಾರಥಾನ್ ಓಡಕ್ ಹೋಗಬೇಡ, ಬಟ್ ಓಡಾಡ್ಕೊಂಡಿರು ಅಂತ ಹೇಳ್ತಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಮೆಸೇಜ್. ಈ ಸಿನಿಮಾ ಬಿಗಿನಿಂಗ್ ಅಲ್ಲಿ ಆಸ್ ಎ CBFC ಮೆಂಬರು ಒಂದು ಕ್ಲಾಸ್ ಬರುತ್ತೆ, ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಅದು ಪ್ರತಿ ಸಿನಿಮಾ ಸ್ಟಾರ್ಟ್ ಆದಾಗ್ಲೂ ಇಂಟರ್ವಲ್ ಆದ್ಮೇಲೆ ತೋರಿಸ್ತೀವಿ. ಅದು ಅಲ್ಲಿ ನೋಡೋಕೆ ನಮಗೆ ಏನಪ್ಪ ಏನೋ ಅನ್ಸುತ್ತೆ, ಬಟ್ ಇವತ್ತು ಯೋಚನೆ ಮಾಡಿದಾಗ ಅದು ನಿಜಕ್ಕೂ ಭಾಳ ಎಫೆಕ್ಟ್ ಇದೆ. ಜನಸಾಮಾನ್ಯರು ಅರ್ಥ ಮಾಡ್ಕೊಂಡ್ರೆ ನೀವು ಡ್ರಿಂಕ್ಸ್ ಬಿಡಿ ಏನಾಗಬಹುದು. ಸ್ಮೋಕಿಂಗ್ ಇಸ್ ಮೋಸ್ಟ್ ಡೇಂಜರಸ್. ಸ್ಮೋಕಿಂಗ್ ಅಂಡ್ ಎಷ್ಟೇ ಸಿನಿಮಾಲ್ ತೋರಿಸಿದ್ರು ಸೇದೋದ್ ಬಿಟ್ಟಿಲ್ಲ, ಅದು ಬಿಟ್ಟಿಲ್ಲ, ಅದೇ ಅನುಭವಿಸೋದು ಬಿಟ್ಟಿಲ್ಲ. ಈಗ ಸೆಲೆಬ್ರಿಟೀಸ್ ಏನಿದೆ ಸರ್, ಒಂದು 99% ಹ್ಯಾಬಿಟ್ ಇದೆ ಸರ್ ಸ್ಮೋಕಿಂಗ್ದು. ಈ ಅವ್ರು ಹೇಳಿದಾಗೆ ಸ್ಟ್ರೆಸ್ ಇರ್ಬೋದು, ಆ ಟೆನ್ಷನ್ಗಳಿರ್ಬೋದು, ಅಥವಾ ಏನೋ ಒಂದು ಪ್ರೆಸ್ಟೀಜ್ ಇರ್ಬೋದು. ಈ ಸಿಗರೇಟ್ಗಳಿಂದಾನೇ ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಜಾಸ್ತಿ ಹೋಗ್ತಾ ಇರ್ಬೋದು ಅನ್ಸುತ್ತೆ ನಮಗೆ 100% ನೋಡ್ತಾ ಇದ್ರೆ. ಅವರು ಫಿಸಿಕಲಿ ವೆರಿ ಫಿಟ್, ಫುಡ್ ಭಾಳ ಒಳ್ಳೆ ಫುಡ್ ತಗೋತಾ ಇದ್ರು, ಎಕ್ಸಸೈಸ್ ಮಾಡ್ತಾ ಇದ್ರು, ಬಟ್ ಸ್ಮೋಕಿಂಗ್ ಕರೆಕ್ಟ್ ನಾಟ್ ಆಲ್ ಗುಡ್. ಹೌದು, 100%. ಅಲ್ಲ, ಬಟ್ ಅವ್ರಿಗೇನು ಮೋಸ್ಟ್ ಅದರಿಂದಾನೇ ಹೋಗಿರ್ಬೋದು ಅಂತ. ಅವ್ರಿಗೆ ಏನು ಹ್ಯಾಬಿಟ್ ಸ್ಮೋಕ್ ಮಾಡ್ತಾ ಇದ್ರ. ಸೊ ಒಂದು ಡಾಕ್ಟರ್, ಈಗ ಈ ಜಿಮ್ ಮಾಡೋರು, ವರ್ಕೌಟ್ ಮಾಡೋರೆಲ್ಲ ಈ ಸಿಗರೇಟ್ ಸೇದಿದ್ರೆ ಬಹಳ ಅವ್ರಿಗೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ಪಟ್ಟೆ. ಅಲ್ಲ, ಟೊಬ್ಯಾಕೋ ಇನ್ ಎನಿ ಫಾರ್ಮ್, ಎನಿಬಡಿ, ಜಿಮ್ ಮಾಡೋರು ಅಂತ ಅಲ್ಲ. ಸೊ ಟೊಬ್ಯಾಕೋ ಪರ್ಟಿಕ್ಯುಲರ್ಲಿ 4,000 ಪಾಯ್ಸನ್ಸ್ ಇರ್ತಾವಂತೆ ಒಂದು ಸಿಗರೇಟ್ನಲ್ಲಿ, 4,000 ಪಾಯ್ಸನ್ಸ್. ಅದಕ್ಕೆ May 1 ನಾವು ಯಾವಾಗಲೂ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಮಾಡ್ತೀವಿ, ಅವತ್ತು ಸೆಲೆಬ್ರೇಟ್ ಮಾಡ್ತೀವಿ, ಟ್ಯಾಕ್ಸ್ ಎಲ್ಲ ಕೊಡ್ತೀವಿ. ಹಂಗಾಗಿ ಟೊಬ್ಯಾಕೋ ಈಸ್ ಆಲ್ವೇಸ್ ಡೇಂಜರಸ್. ಸೊ ಇನ್ಫ್ಯಾಕ್ಟ್ ನಿಮಗೆ ಆಶ್ಚರ್ಯ ಆಗುತ್ತೆ, ನಾವು ಕಾಲು ತೆಗಿತೀವಿ. ಯಾವಾಗ ಕಾಲು ತೆಗಿತೀವಿ ಅಂದರೆ ಕಾಲು ಗ್ಯಾಂಗ್ರೀನ್ ಆದ್ರೆ. ಕಾಲು ಗ್ಯಾಂಗ್ರೀನ್ ಆಗೋದು ಡಯಾಬಿಟಿಸ್ನವರಿಗೆ ಭಾಳ ಕಾಮನ್. ಅದು ಬಿಟ್ಟರೆ ರಾಮನಗರದ ಕಡೆಯಿಂದ ಒಂದು ಬ್ರ್ಯಾಂಡ್ ಬೀಡಿ ಇದೆ, ಆ ಬೀಡಿ ಸೇದ್ ಬರ್ತಾರೆ. ಅವ್ರಿಗೆ TAO ಅಂತೀವಿ ನಾವು, ಥ್ರಾಂಬೋ ಆಂಜೈಟಿಸ್ ಆಬ್ಲಿಟ್ರಾನ್ಸ್, ಅಂದ್ರೆ ರಕ್ತನಾಳಗಳು ತುಕ್ಕಿಡಿತವೆ. ಯಾವ ಮಟ್ಟಕ್ಕೆ ತುಕ್ಕಿಡಿತವೆ ಅಂದ್ರೆ ಕಾಲು ಸುಟ್ಟು ಮರದಂಗೆ ಆಗುತ್ತೆ. ಅವಾಗ ಕಾಲು ತೆಗೆಯೋ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಇವ್ರಿಗೆ ಅಡಿಕ್ಷನ್ ಹೆಂಗಿರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ನೋಡಪ್ಪ ಅಣ್ಣ, ಒಂದು ಕಾಲಂತೂ ಹೋಯ್ತು, ನೆಕ್ಸ್ಟ್ ನೀನು ಬೀಡಿ ಬೇಕು ಅಂದರೆ ಕಾಲು ಮರ್ತು ಬಿಡು, ಕಾಲು ಬೇಕು ಅಂದರೆ ಬೀಡಿ ಮರ್ದು. ಸರ್, ಅವ್ನು ಬೀಡಿ ಮರೆಯಲ್ಲ, ಮತ್ತೆ ಮನೆಗೆ ಹೋಯ್ತಾನೆ, ಇನ್ನೊಂದು ಕಾಲು ತೆಗಿತೀವಿ. ನನ್ನ ಹತ್ರ 2 ಕೈ 2 ಕಾಲು ತೆಗೆದಿರೋ ಪರ್ಸನ್ ಇದ್ದಾನೆ, ಫೋಟೋ ಇದೆ ನನ್ನ ಹತ್ರ. ಕೆಂಪೇಗೌಡ, ನಾನು ವರ್ಸ್ಟ್ ಆಪರೇಷನ್ ಅಂದರೆ ಇದೆ, ನಮಗೆ ಭಾಳ ಬೇಜಾರಾಗೋದು. ಕೊನೆಗೆ ಯಾರೋ ಒಬ್ರು ಫೋಟೋ ತೆಗೆದು ಕಳಿಸಿದ್ರು, ಅವ್ನಿಗೆ 2 ಕೈ ಇಲ್ಲ 2 ಕಾಲಿಲ್ಲ, ಆದರೆ PD ಸೇರ್ತಿದ್ದ. ಹೆಂಗೆ ಸೇರ್ತಿದ್ದ ಗೊತ್ತಾ? ಎಂಟಿಗೆ ರೋಪ್ ಹಾಕಿ, ಹಿಡ್ಕೊಳ್ಳೆ. ಪ್ರಾಮಿಸ್, ದಿಸ್ ಇಸ್ ನಾಟ್ ಎ ಸ್ಟೋರಿ. ಇಂಥ ಅಡಿಕ್ಷನ್ ಇರುತ್ತೆ. ಅಂಡ್ ಡೆಫಿನೆಟ್ಲಿ ಎಲ್ಲೇ ಆಗಲಿ, ಭಾಳ ಜನ ಅನ್ಕೋತಾರೆ ಸಿಗರೇಟ್ ಈಸ್ ವೆರಿ ಸೇಫ್ ಅಂತ. ಇಲ್ಲ, ಟೊಬ್ಯಾಕೋ ಇನ್ ಎನಿ ಫಾರ್ಮ್ ಈಸ್ ಡೇಂಜರಸ್. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ.